ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಫುಟ್ಪಾತ್ ಪಾದಚಾರಿಗಳಿಗೆ ಮುಕ್ತವಾಗಿರಬೇಕು ಅನ್ನೋ ಕಾರಣಕ್ಕೇನೆ ಜಿಬಿಎ ಈಗ ಹಲವು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಈ ಫುಟ್ಪಾತ್ ಮೇಲೆ ಅಂಗಡಿ ಮುಂಗಟ್ಟುಗಳನ್ನು ಹಾಕಿ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಿದ್ರು. ಅದರ ತೆರವು ಕಾರ್ಯಾಚರಣೆ ಮೊದಲ ಹಂತದಲ್ಲಿ ಆಗಿದೆ. ಇವತ್ತಿನಿಂದ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ 2.0 ಕಾರ್ಯಾಚರಣೆ ಪ್ರಾರಂಭ ಆಗ್ತಾ ಇದೆ. ವ್ಯಾಪಾರಿಗಳ ಬೆನ್ನಲ್ಲೇ ಈಗ ವಾಹನಗಳನ್ನ ಕೂಡ ಫುಟ್ಪಾತ್ ಮೇಲೆ ನಿಲ್ಲಿಸ್ತಾರಲ್ಲ, ಒಂದಷ್ಟು ಕಟ್ಟಡಗಳನ್ನು ಕಟ್ಟಿಬಿಟ್ಟಿದ್ದಾರಂತೆ. ಅದೆಲ್ಲವನ್ನ ಕೂಡ ತೆರವು ಮಾಡುವ ಕಾರ್ಯಾಚರಣೆ ಆಗುತ್ತೆ ಇವತ್ತು ಅಂತ. ಹಲವಾರು ದಿನಗಳಿಂದ ಬಹುತೇಕರು ವಾಹನ ನಿಲ್ಲಿಸಿರ್ತಾರೆ. ಅದೆಲ್ಲವನ್ನ ಕೂಡ ತೆರವು ಮಾಡದೆ ಹೋದ್ರೆ ಜಿಬಿಎ ಅಧಿಕಾರಿಗಳು ತೆರವು ಮಾಡ್ತಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಪೊಲೀಸ್ ಮತ್ತು ಜಿಬಿಎ ಅಧಿಕಾರಿಗಳು ಜಂಟಿಯಾಗಿ ಇವತ್ತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈಗ ಬಹುತೇಕ ವಾಹನಗಳು ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಆಗಿರುತ್ತಲ್ಲ, ಎಲ್ಲದಕ್ಕೂ ಕೂಡ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದನ್ನ ನೋಡಿ ಕೂಡ 7 ದಿನ ಗಡುವು ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ನಿಮ್ಮ ವಾಹನಗಳನ್ನ ತೆರವು ಮಾಡಬೇಕು, ಇಲ್ಲದೆ ಹೋದ್ರೆ ಜಿಬಿಎ ಅಧಿಕಾರಿಗಳನ್ನ ಸೀಸ್ ಮಾಡಿ ತೆರವು ಮಾಡಿಬಿಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇಷ್ಟು ದಿನಗಳ ಕಾಲ ಬೀದಿ ಬದಿ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ಆಯಿತು. ಇನ್ನು ಮುಂದೆ ಅನಾಮಧೇಯ ಕಟ್ಟಡಗಳು ಮತ್ತು ಬಹುತೇಕ ವಾಹನಗಳು ನಿಂತಿರುತ್ತೆ, ಅದೆಲ್ಲವನ್ನ ಕೂಡ ತೆರವು ಮಾಡ್ತೀವಿ ಅಂತ ಇವತ್ತಿನಿಂದ ಜಿಬಿಎ ಅಧಿಕಾರಿಗಳು ಅಖಾಡಕ್ಕಿಳಿಯೋದಕ್ಕೆ ಸಿದ್ಧರಾಗ್ತಿದ್ದಾರೆ.